ಇವಳು ಹಂಪಿ ಎಲ್ಲೋದ್ಲು ಕಾಣವಲ್ಲಲ್ಲ. ಹಂಪಿ, ಲೇ ಹಂಪಿ, ಮನೆಯಂತ ವಾರೇ ಬದುಕು ಮಾಡಂದ್ರ ಎಲ್ಲೋದ್ಲಿ ಇವಳು ಆಗಲೇ ಕಾಣವಳ್ಳಲ್ಲ. 2 ನಿಮಿಷ ಕಣ್ಣು ಮುಂದಿರಂಗಿಲ್ಲ ನೋಡು. ಏನ್ ಬೇ ಅವ್ವ? ಯಪ್ಪೋ, ಯಾವುದೋ ದೆವ್ವ ಬಂದೈತೆ ನಮ್ಮ ಮನೆಗೆ. ಅಪ್ಪೋ, ಯಾರತ್ತೀರಿ ಹೊರಗಡೆ? ಯಾರತ್ತೀರಿ? ಬರ್ರೋ ಇಲ್ಲ ಲಗುನ, ದೆವ್ವ ಬಂದಂಗಾಗೈತೆ ನಮ್ಮ ಮನೆಗೆ. ದೆವ್ವ, ಬರ್ರೋ ಯಾರ ಬರ್ರೋ. ಲೇ ಹಂಪಿ, ಸೌಮ್ಯ ಎಲ್ಲದಿ, ಲಗುನ ಬರ್ರೋ, ಯಾವುದೋ ದೆವ್ವ ಬಂದ್ಬಿಟ್ಟೈತೆ ನಮ್ಮ ಮನೆಗೆ. ಲೇ ಹಂಪಿ, ಲಗುನ ಬರ್ರೋ, ದೆವ್ವ ಕರ್ಸ್ಕೊಂಡ್ಬಿಟ್ಟೈತೆ ನಮ್ಮ ಮನೆಗೆ. ಯಾವುದೋ ಲೇ ಹಂಪಿ, ಲೇ ನಿಂತ ಬಟ್ಟೆ ಹಾಕೊಂಡೈತೆ ಇದು, ಲಗುನ ಬಾಲೇ ಇಲ್ಲಿ. ಇದನ್ನ ನೋಡಿದ್ರ ಯಾವುದೋ ಕೊಳ್ಳಿ ದೆವ್ವನ ಅಂತ ಅನಿಸ್ತೈತಿ. ಯಪ್ಪೋ, ಹೆಂಗೈತೆ ನೋಡೋದ್ರ ಮುಖ. ಲಗುನ ಬರ್ರಿಲೇ, ಬರ್ರಿ, ಕೈ ಕಲ್ಲಡಗಾಕುತ್ತಾವು, ಲಗುನ ಬರ್ರಿಲೇ. ಯವ್ವ, ದೆವ್ವಲ್ಲ ಬೇ ನಾನು. ಯಪ್ಪೋ, ದೆವ್ವ ಮಾತಾಡಕುಂತೈತಿ. ಯಪ್ಪ, ಅಯ್ಯೋ ದೇವ್ರೆ. ಯವ್ವ, ದೆವ್ವ ಅಲ್ಲ ಬೇ ನಾನು, ಹಂಪವ್ವ. ಫೇಸ್ ಪ್ಯಾಕ್ ಹಾಕೊಂಡೀನಿ ಮುಖಕ್ಕೆ, ಫೇಸ್ ಪ್ಯಾಕ್. ಏನು? ಎಂಥ ಪ್ಯಾಕ್ ಹಾಕೊಂಡಿ? ಅಯ್ಯೋ ಯವ್ವ, ಮುಖ ಬೆಳ್ಳಗಾಗಲಿ ಗುಳ್ಳಿ ಪಳ್ಳಿ ಏನು ಮುಖದ ಮೇಲೆ ಆಗೋದು ಬೇಡ ಅಂತಂದು ಮಾಸ್ಕ್ ತೊಗೊಂಬಂದು ಮುಖಕ್ಕೆ ಮಾಸ್ಕ್ ಹಾಕೊಂಡೀನಿ. ಇದನ್ನ ಹಾಕೊಂಡು ತೆಗೆದ್ರೆ ಮುಖ ಬೆಳ್ಳಗೆ ಫಳ ಅಂತ ಹೊಳಿತೈತಿ, ಅದಕ್ಕೆ ಹಾಕೊಂಡೀನಿ. ನೀ ನೋಡಿದ್ರೆ ಹೆಂಗಂತಲ್ಬೇ? ನಿನ್ನ ಬಾಯಾಗಿಟ್ಟ ಶಗಣಿ ಈಡ. ಊರಾಗಿರೋ ಬರೋ ರೋಗ ಇಲ್ಲ ನಿನಗೆ ಒಕ್ಕರ್ಸ್ಕೊಳ್ಳೋ. ನಿನ್ನ ನಾಯಿ ಅಂತವಳ, ಹಂದಿ ಅಂತವಳ, ಊರು ಹಂದಿ ಅಂತವಳ, ಬೀದಿ ನಾಯಿ ಅಂತವಳ. ಲೇ 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 ನಿನಗೇನಾಗೈತೆ? ನಿನಗೆ ಬರಬಾರ್ದ ರೋಗ ಏನು ಬಂದೈತಿ ನಿನಗೆ? ಎದಕ್ಕೆ ಹಿಂಗೆ ಕಾಡ್ತಿಲ್ಲ? ನನಗೆ ಮನೆಯಾಗ ₹1 ರೊಕ್ಕಿಲ್ಲ ಅಂತ ನಾನು ಅಂತೀನಿ. ಮಾಸ್ಕ್ ತಂದೆ, ಪ್ಯಾಕ ತಂದೆ, ಅದು ತಂದೆ, ಇದು ತಂದೆ ಅಂತಂದು ಮುಖಕ್ಕೆ ಬಡ್ಕೋತಿದ್ಯಲ್ಲ, ಏನ್ಲಾಗೈತಿ ನಿನಗೆ ರೋಗ? ಯವ್ವ ಎದಕ್ಕೆ ಒದರ್ತಿದ್ದೆ ಒಂದೇ ಸಮನ ಬೇ? ನೀನಲ್ಲನ ಬೇ ಒಂದು ಸ್ವಲ್ಪ ಚಂದನ ತಂಗಾಗ ನಾಳೆ ಮುಂದಿನ ಮಾರ್ದಾಗ ನೋಡಕ್ಕೆ ಬರೋದಾರ ಅಂತ ಅಂದಿಲ್ಲ. ಅದಕ್ಕೆ ಮತ್ತೆ ನಾನೇನು ಹಾಕ್ಕೊಂಡು ಚಂದನ ತಂಗ ರೆಡಿ ಆಗ್ಬೇಕಂದ್ರೆ ನೀನೇನು ಬೇ, ನೀನು ಹೆಂಗಂತಿದಿ? ಲೇ ನಿನ್ನ ಬಾಯಾಗಿಟ್ಟ ಶಗಣಿ ಇಟ್ಟು ಹೊಡಿಯ. ಲೇ ನಿನಗೇನು ಬರಬಾರ್ದು ರೋಗ ಬಂದೈತ್ಲೆ, ಅದನ್ನ ಹಾಕೊಂಡು ಅಲ್ಲೇ ಕೊನೆಯಾಗ ತೆಪ್ಪ ಕುತ್ಕೊಂಡ್ಬಿಟ್ಟು ನನ್ನ ಮುಂದೆ ಪೋಸ್ ತೋರ್ಸಕ್ಕೆ ಬಂದಿ ಅಲ್ಲೇ ನೀನು. ಎಂತ ಬರೀ ಹೆದರಿಕೆ ತಗೋತಾನು. ಒಂದು ಕ್ಷಣ ಏನಾರು ಇದೀಗಿದ್ದು ಡಬ್ ಬಂದು ಏನಾರು ನೆಗೆದು ಬಿದ್ದೋಗಿದ್ದಿದ್ರೆ ಹೆಂಗಿತ್ತಲೇ? ನೀನಾಟ್ಲಗುನೇ ಎಲ್ಲಿ ಸಾಯ್ತೀವಿ? ಊರ ಮಂದಿನೆಲ್ಲ ಸಾಯಿಸಿ ಆಮೇಲೆ ಸಾಯಕ್ಕೆ ನೀನು ಏನ್ಲೇ ಏನೇನೋ ಗುಣಗ ಕುಂತಿದಿ? ಹಂಗೇನಿಲ್ಲ ಬೇ, ಅದು ಈ ಸಲ ಹೊಸ ಥರದ್ದು ತರಿಸಿದ್ದೆ ಬೇ, ಅದಕ್ಕೆ ಹಾಕೊಂಡಿದ್ದೆ. ನಾನು ಕೊನೆಯಾಗ ಕೂತ್ಕೊಂಡಿದ್ದೆ, ನೀನಲ್ಲೂ ಒದ್ರಿದ್ದೆ ಒಂದೇ ಸಮನ, ಅದಕ್ಕೆ ಓಡ ಬಂದೆ ನಾನು. ಆತಾತ, ಮೊದ್ಲು ಹೋಗೋದನ್ನು ತೆಗೆದು ಒಗದು ಮುಖ ತಗೊಂಡ್ ಬಾ, ಕೆಲಸದವಲ್ಲಿ ಕೆಲಸ ಮಾಡಂತೆಂತ. ಎಲ್ಲೋದು ನಿಮ್ಮ ತಂಗಿ? ಆಗಲೇ ಎಲ್ಲೋ ತಿರ್ಗಾಕ್ಕೆ ಹೋದಂಗೆ ಆಗಲ್ಲ. ಎಲ್ಲ ಹೋಗೋಣ ತಿರ್ಗಾಕ. ಯವ್ವ, ಈಗಾರ ಹಾಕೊಂಡಿನಿ ತಡಿಬೇ, ಇನ್ನೊಂದು 2 ನಿಮಿಷ ತೆಗೆದು ಬಂದುಬಿಡ್ತೀನಂತ. ಜಾಡ್ಸಿ ಒದ್ದೆ ಅಂದ್ರೆ ತಿರುಗಿ ಹೋಗಿ ಮೂಲ್ಯಾಗ ಬಿದ್ದಿರ್ಬೇಕು. ತೆಪ್ಪ ಹೋಗಿ ಬಿಚ್ಚಿ ಅದನ್ನ ತೆಗೆದು ಒಗದು ಮುಖ ತಗೊಂಡು ಬಂದು ಕೆಲಸ ಮಾಡ್ತೀಯ? ಇನ್ನು 4 ಬಿಗಿಲೆ. ಆತ ತಡಿ, ಮುಖ ತಗೊಂಡ್ಬರ್ತೀನಿ. ಹೊರಗಡೆ ಅಲ್ಲಿ ಕಟ್ಟಿಗೆ ಅದಾವು, ಅವು ಕಟ್ಟಿಗೆ ಮುರಿಬೇಕು. ನಾನು ಲಗುನ ಮುರಿದು ಕೊಡ್ತೀನಿ. ನೀನು ಒಂದು ಕಡೆ ಎಲ್ಲ ಜೋಡಿಸಿಡು. ಮಾಡೋದಂಗಾಗೈತಿ, ಮಳೆ ಬಂದರೂ ಬರ್ಬೋದು. ತಂದು ಒಳಗಡೆ ಕಟ್ಟಿಗೆ ಇಟ್ರಾತು ಏನು? ಆತು ತಗೋಬೇ. ನಮ್ಮ ಹೋಗಂದು ಬುದ್ಧಿನ ಇಲ್ಲ. ಯಾವಾಗ ನೋಡಿದ್ರಿ ವಡ 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 ಅಂತಿರ್ತ. ಅವನು ಅದು ಇದೇನು ಚರ್ಮದ ಬಾಯಿ ಆಗಿದಾಗ ತಡ್ಕೊಂಡೈತಿ. ಅಂತಿಂತ ಕಟ್ಟಿಗೆ ಬಾಯಿ ಏನಾರು ಆಗಿದ್ರೆ ಈಟೊತ್ತಿಗೆ ಒಡೆದು ಹೋಗಿರೋದು. ಅದ ಬಿಸಿಲು ದಗ 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 ಅಂತ ಸುರಿಯಾಕೊಂತೈತಿ. ನಮ್ಮವು ಗದಿಯಲ್ಲಿಂದ ಮಳೆ ಬರ್ತೈತೆ ಏನು? ಎಂಥ ಚಂದ ಮಾಸ್ಕ್ ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ತಡೆದಿದ್ದಿದ್ರೆ ಎಷ್ಟು ಚಂದ ಬೆಳ್ಳ ಕಾಣಿಸ್ತಿದ್ದೆ. ನಮ್ಮವು ಒಂದು ಎಲ್ಲ ಹಾಳು ಮಾಡಿಟ್ಬಿಟ್ಲು. ನನ್ನನ್ನು ಮೊದಲು ಹೊರಗೆ ದಬ್ಬಿಡ್ತಾ, ತಾನು ಈಗ ಬರ್ತೀನ ಇನ್ನೊಂದು ತಾಸಿಗೆ ಬರ್ತಾಳೆ. ಅದ ಇನ್ನೂ 2 ನಿಮಿಷ ಮಾಸ್ಕ್ ಹಾಕ್ಕೊಂಡಿರ್ತೀನಿ ತಡಿ ಅಂತ ಅಂದ್ರೆ ಉಗಿತಾಳೆ. ನಮ್ಮ ಒಂದು ಜಗತ್ತಿನಾಗ ಯಾರಿಗೂ ಹುಟ್ಲಾರ್ದವ್ವ ನನಗೆ ಹುಟ್ಬಿಟ್ಟ. ಹೋದ ಜನ್ಮದಾಗ ಅದು ಎಷ್ಟು ವರ್ಷ ತಪಸ್ಸು ಮಾಡಿದ್ನೋ ಏನೋ ನಾನು. ದೇವರು ಇಂಥ ಹೂವನ್ನ ಕರುಣಿಸ್ಬಿಟ್ಟ. ದೇವ್ರೇ ದೇವ್ರೇ. ಹಲೋ ಹಲೋ, ನೀವು ಅದು ನಮ್ಮ ಲಕ್ಷ್ಮೀ ದೊಡ್ಡಮ್ಮಂದ ಸೊಸೆ ಅಲ್ಲ, ಕವಿತಾ ಅವರಲ್ಲ ನೀವು? ಹಾಂ ಹೌದು. ಅಂದಂಗೆ ನಿನ್ನ ಹೆಸರು ಅನ್ನಪೂರ್ಣ ಅಲ್ವಾ? ಹಾಂ ಹೌದು ಅದಿಯಮ್ಮ, ನನ್ನ ಹೆಸರು ಅನ್ನಪೂರ್ಣ ಅಂತ. ಅಯ್ಯೋ, ನಿಮ್ಮನ್ನು ನೋಡಿ ಭಾಳ ಖುಷಿ ಆಯ್ತು. ನಿಮ್ಮದು ಇನ್ಸ್ಟಾಗ್ರಾಮ್ ಎಲ್ಲ ನಾನು ಫಾಲೋ ಮಾಡ್ತಾ ಇರ್ತೀನಿ. ಹಾಂ, ನನಗೂ ಮೊನ್ನೆ ಗೊತ್ತಾಯ್ತು ನಿಮ್ಮದು ಇನ್ಸ್ಟಾ ಇದೆ ಅಂತಂದು. ಅದರಲ್ಲೆಲ್ಲ ನೋಡಿದೆ, ನಿಮ್ಮ ವೀಡಿಯೋಸ್ ಎಲ್ಲ ಮಸ್ತ್ ಅದಾವೆ. ನೀವು ಡ್ರೆಸ್ ಎಲ್ಲ ವೆರೈಟಿ ಹಾಕೋತೀರಲ್ಲ, ಅದೆಲ್ಲ ನಿಮ್ಮ ಸ್ವಂತದ್ದ ಅಥವಾ ನೀವು ಬಾಡಿಗೆಗೆ ತಂದಿರ್ತೀರಾ? ಅದೆಲ್ಲ ನಾನು ಯಾಕೆ ಬಾಡಿಗೆಗೆ ತರಲಿ, ಅದೆಲ್ಲ ನನ್ನ ಸ್ವಂತದ್ದೇ. ಹೌದಾ? ಇಷ್ಟೊಂದು ವೆರೈಟಿ ಡ್ರೆಸ್ಸಸ್ ಅದಾವೆ ನಿಮ್ಮ ಹತ್ರ. ನನ್ನ ಹತ್ರ ಅಂಥದ್ದು ಒಂದೂ ಇಲ್ಲ. ನಿಜವಾಗ್ಲೂ ನೀವು ತುಂಬ ಪುಣ್ಯವಂತರು. ಅದು ಅಲ್ಲದೆ ನೀವು ಕೋಟ್ಯಾಧೀಶ್ವರರು ಅಂತ. ಅದಕ್ಕೆ ನಿಮ್ಮ ಹತ್ರ ಅಷ್ಟೊಂದು ವೆರೈಟಿ ಡ್ರೆಸ್ಸಸ್ ಎಲ್ಲ ಅದಾವೆ. ನನಗಂತೂ ನಿಮ್ಗೆಲ್ಲ ವೀಡಿಯೋಸ್ ಇಷ್ಟ, ನಿಮಗೆಲ್ಲ ಡ್ರೆಸ್ಸು ಇಷ್ಟ ನಂಗೆ. ಓ ಹೌದಾ? ಥ್ಯಾಂಕ್ ಯು. ಅಯ್ಯೋ, ನಾನು ನೋಡ್ರಿ ನಿಮ್ಮನ್ನು ಇಲ್ಲೇ ನಿಂದ್ರಿಸ್ಕೊಂಡು ಮಾತಾಡ್ಸಕೊಂತೀನಿ. 1 ನಿಮಿಷ ರೀ, ನಮ್ಮ ಅವ್ವನ ಕರಿತೀನಿ. ನಮ್ಮ ಅವ್ವ ಅಂತೂ ನಿಮ್ಗೆ ಎಷ್ಟು ಹೊಗಳ್ತಾ ಅಂದ್ರೆ, ನೀವಂದ್ರೆ ನಮ್ಮ ಅವ್ಗೆ ಭಾಳ ಇಷ್ಟ ಅಂತ. 1 ನಿಮಿಷ ಕರಿತೀನಿ. ಯವ್ವ ಒಂದು ಲಗುನ ಬಾಬಿ ಇಲ್ಲಿ.
ಅಯ್ಯ ಬರಾಕುಂತೀನಿ ತಡಿ, ಎದಕ್ಕೆ ಹಂದಿ ವಾಟರ್ ಗುಟ್ಟದಂಗೆ ಗುಡ್ತಿದ್ದೆ ಒಮ್ಮಿಗೆ ಬಂದೆ ತಡಿ. ಏನ ಅನ್ಕೋಬೇಡ್ರಿ, ನಮ್ಮ ಒಂದು ಸ್ವಲ್ಪ ಹಂಗ. ಪರವಾಗಿಲ್ಲ. ಈ ನಮ್ಮವ್ವ ನನ್ನ ಮರ್ಯಾದೆ ತೆಗಿಬೇಕಂತನ ಅದ ಅನ್ನಿಸ್ತೈತಿ. ಯವ್ವ ಲಗುನ ಬಾ ಬೇಲಿ, ಯಾರು ಬಂದಾರಂತ ನೋಡು ಬಾ. ಅಯ್ಯಯ್ಯಯ್ಯಯ್ಯಯ್ಯ ಒಂದ ಸಮನ ಒದರ್ತಿದೆಯಲ್ಲ, ಒಂದು ತಟ್ಟಗೆ ಬಾಯಿ ಮುಚ್ಚ ಒಂದು ಗಪ್ಪು ಇರ್ತೀನಿ, ನೀನು ತುರುಕ್ಲ ಬಾಯಿಗೆ ಎದಕ್ಕೆ ಒದರ್ತಿದ್ದೆ ಒಂದ ಸಮನೆ? ಒಳಗೆ ಕೆಲಸ ಮಾಡಕೊಂತಿಲ್ಲ ನಾನು. ಯವ್ವ ಮೊದ್ಲ ಕಸ್ಬರ್ಗಿ ತಕ್ಕೋಬೇ ಹಿಂದಕ್ಕೆ. ಯವ್ವ ನನ್ನ ನೀನು ನೋಡ್ತಿದ್ದಿ, ಅಲ್ಲಿ ನೋಡಲ್ಲಿ ನಮ್ಮ ಮನೆಗೆ ಯಾರು ಬಂದಾರಂತಂದು. ಅಯ್ಯಯ್ಯಯ್ಯಯ್ಯ ಆಗಲೇ ಆರ್ಡ್ರ್ ಮಾಡಿಬಿಟ್ಟಿನ, ಅದು ಫೋನ್ ಇಸ್ಕೊಂಡು ಆ ಫೋನಾಗ ಅದು ಏನೇನೇನೇನೇನು ಆರ್ಡ್ರ್ ಮಾಡ್ತೀನಿ, ಇವು ಅಂತೂ ಆಗಲೇ ತಯಾರಾಗಿ ಬಂದ್ಬಿಡ್ತಾವೆ ಮುಂಜಾನೆನ. ಅದು ಪಾರ್ಸಲ್ ಕೊಡಕ್ಕೆ ಬಂದೆ, ಇದು ಪಾರ್ಸಲ್ ಕೊಡಕ್ಕೆ ಬಂದೆ ಅಂತಂದು. ಯವ್ವ ಸ್ವಲ್ಪ ಸುಮ್ಮನೆ ಇರಬಿ, ಸುಮ್ಮನೆ ಇರಲೇ ಬಾಯಿ ಮುಚ್ಕೊಂಡು. ಇವಕ್ಕಂತೂ ಮಾಡಕ್ಕೆ ಕೆಲಸ ಇರಲ್ಲ, ಏನಿರಲ್ಲ. ಅಲ್ಲ ಹುಡುಗಿ 2 ದಿನ ಗಣಮಕ್ಳು ಬರ್ತಿದ್ರು ಅದು ಪಾರ್ಸಲ್ ಕೊಡಕ್ಕೆ, ಈಗ ನೀನು ಬಂದಿದ್ದೆಲ್ಲ. ಅಲ್ಲ ನಿಮಗೇನು ಮಾಡಕ್ಕೆ ವಾರೆ ಬದಕ್ಕೆ ಏನು ಇರಂಗಿಲ್ಲ, ಬರೀ ಈಗಂತೂ ವಾರೆ ಬದಕ್ಕೆ ಏನಿಲ್ಲ. ಯಾವಾಗ ನೋಡಿದ್ರೆ ಅದು ಏನಾರ ಒಂದು ತರಿಸ್ತಾನ ಇರ್ತಾಳೆ, ನೀವು ಹಂಗೆ ಕೊಡಕ್ಕೆ ಬರ್ತಾನ ಇರ್ತೀರಿ. ಏನಿನ ನಿನ್ನ ಮುಖ ನೋಡ್ಕೊಂಡಿಲ್ಲ, ಒಳ್ಳೆ ಸುಟ್ಟು ಬದ್ನಿಕಾಯಿ ಆದಂಗೆ ಆಗೈತಿ. ಏನಿನ ಪಾರ್ಸಲ್ ಕೊಡಕ್ಕೆ ಬಂದ್ಬಿಟ್ಟ ಆಗಲ್ಲ ಮುಂಜಾನೆನ. ಹೋಗಿ ಬ್ಯಾಕದ ಏನಾರು ಕೆಲಸ ನೋಡ್ಕೋಗಿ. ಇನ್ನೊಂದ್ಸಲ ಹಾಕಿ ಪಾರ್ಸಲ್ ಆರ್ಡ್ರ್ ಮಾಡಿದ್ದು ಇದನ್ನು ಕೊಡಕ್ಕಂತ ಬಂದಿ ಅಂದ್ರೆ ನೋಡೋ ಮತ್ತೆ ನೀನು ಇಲ್ಲಿಂದ ಇನ್ನೂ ಹುಚ್ಚಿನ ಹೊಡೆದು ಓಡಿಸ್ಬಿಡ್ತೀನಿ ಮತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೈಯಾಗ ಕಸ್ಬರ್ಗಿಡಿ ಹೆಂಗೈತೆ, ಅಕ್ಕಿಗೆಲ್ಲ ಮೊದಲು ನಿನಗೆ ಲಗಾಯಿಸ್ತೀನಿ. ಯಾಕಂದ್ರೆ ಅಕ್ಕಿಗಂತೂ ಬುದ್ಧಿಲ್ಲ, ಹುಚ್ಚಿದ್ದಂಗದ ಸಿಕ್ಕಿದ್ದ ಆರ್ಡರ್ ಮಾಡ್ತಾಳ. ನೀನು ಅದನ್ನು ತಂದು ಕೊಡಕ್ಕಂತ ಬಿಡು. ನಿನಗೆ ಮೊದಲು 4 ಲಗಾಯಿಸ್ಬೇಕವ, ಇನ್ನೊಂದ್ಸಲ ಕೊಡಕ್ಕೆ ಬರಂಗಿಲ್ಲ. ನಿನ್ನ ಮುಖ ನೋಡ್ಕೊಂಡು, ಮುಖ ಒಳ್ಳೆ ಸುಟ್ಟು ಬದ್ನಿಕಾಯಿ ಆದಂಗೆ ಆಗೈತಿ. ಅದು ನಿನ್ನ ಮುಖನ ಹಿಂಗೈತಿ. ನೀನು ಆಕಿಗೆ ಅದೆಂಥದ್ದು ಮಕ್ಕಪ್ಪನ ಏನು ಎದ್ದದ ಏನು ಅಂತಾಳಲ್ಲ, ಆಕೆ ಮುಖಕ್ಕೆ ಬಳಕೋತಾರಲ್ಲ ಬಣ್ಣನ, ಅದನ್ನು ಕೊಡಕ್ಕೆ ಬರ್ತಿದ್ದಿ. ಮೊದಲು ನಿನ್ನ ಮುಖಕ್ಕೆ ಹಚ್ಕೊ, ನಿನ್ನ ಮುಖ ನೆಟ್ಟಗೆ ಮಾಡ್ಕೊ, ಆಮೇಲೆ ನನ್ನ ಮಗಳಿಗೆ ಕೊಡಕ್ಕೆ ಬರಂತೆ ಅಂತದನ್ನು. ರೊಕ್ಕೇನು ಗಿಡದಾಗ ಉದುರ್ತೈತಂತ ಅನ್ಕೊಂಡಿರನ? ಬರೀ ಅದನ್ನು ತರಿಸಿದೆ, ಇದನ್ನು ತಂದು ಕೊಡೋದು. ಅದಕ್ಕೆ ಆ ಫೋನ್ನಾಗ ಅದು ಆರ್ಡ್ರ್ ಮಾಡ್ರಿ, ಇದು ಆರ್ಡ್ರ್ ಮಾಡ್ರಿ ಅಂತ ಹೇಳ್ತಿರಲ್ಲ ಫೋನ್ನಾಗ. ರೊಕ್ಕೇನು ಗಿಡದಾಗ ಉದುರ್ತೈತಾನ? ಏನು ನಿಮ್ಮ ಅಪ್ಪ ತಂದು ಕೊಡ್ತಾನ ರೊಕ್ಕನ? ಯವ್ವ ಒಂದು ತಟ್ಟಕ್ಕೆ ಬಾಯಿ ಮುಚ್ಕೋಬಿ. ಅವ್ರನ್ನ ಯಾರಂತ ಅನ್ಕೊಂಡಿದ್ದಿ? ಇನ್ಯಾರು? ನೀನೇನಾರು ಆರ್ಡ್ರ್ ಮಾಡಿರ್ತಿದ್ಯಲ್ಲ ಅದನ್ನ ತಂದು ಕೊಡಕ್ಕೆ ಬಂದಿರ ಅಕ್ಕಿ. ಯವ್ವ ಅವರು ದೊಡ್ಡ ಮುಂದೆ ಸಣ್ಣ ಸೊಸಿ ಕವಿತಾ ಅತ್ತಿಯಮ್ಮ ಕೋಟ್ಯಾಧೀಶ್ವರ ಮಗಳಂತ ಅಂದ್ರಲ್ಲ, ಅವರ ಇವರು. ಅಯ್ಯಯ್ಯೋ ಲೇ, ಮುಂಚೆನ ಬೊಗಳಕ್ಕೆ ಬರಲ್ಲನ, ಈಗ ಹೇಳ್ತಿದ್ಯಲ್ಲ. ನನಗೆ ಮಾತಾಡಕ್ಕೆ ಬಿಟ್ರಲ್ಲ, ಒಂದ ಸುಮ್ಮನೆ ಒಟ ಅಂತ ಒದರ್ತಿದ್ದಿ. ಹಿಂಗೆ ಏನು ಹೇಳಿ ನಿಭಾಯಿಸ್ತೇನೆ ನೋಡಿ, ನೀನು ನಿಭಾಯಿಸು. ಲೇ, ಆ ಹುಡುಗಿ ಹೆಸರು ಏನೈತಲ್ಲ, ಏನದು? ಕವಿತಾ. ಕವಿತವ, ಏನು ಬೇಸರ ಮಾಡ್ಕೋಬೇಡವ. ಅದು ನಾನೆಲ್ಲೋ ಒಂದು ತಟಗೆ ಅದೇನ ಕಂಪೂಸ್ ಆಗ್ಬಿಟ್ಟವ, ಕಂಪೂಸ್. ಏನು ತಪ್ಪು ತಿಳ್ಕೊಬೇಡವ ನೀನು. ಅದಕ್ಕೆ ಅಂದ್ಕೊಂಡೆ ನಾನು. ಅದು ನೀನು ನೋಡಿದ್ರೆ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗೆ ಅದೀದಿ. ಅದು ಏನದು ತಿಟ್ಟನಾಗ ಅದು ಯಾವ್ದು ಜ್ಞಾನದಾಗ ನಿನ್ನನ್ನು ಯಾರೋ ಅಂತ ಅಂದ್ಕೊಂಡು ಬೈದು ಬಿಟ್ಟವ. ಏನು ತಪ್ಪು ತಿಳ್ಕೊಬೇಡವ. ಈಟೊತ್ತನ ಕ್ಯಾಕರ್ಸಿ ಉಗುಳಿ ತೊಗೊಂಡು ಹೊಡೆಯೋದೊಂದು ಬಾಕಿ ಉಳಿದಿತ್ತು. ಆ ಲೆವೆಲಿಗೆ ಅವಮಾನ ಮಾಡಾಳ. ಈಗ ಮತ್ತು ಮಹಾಲಕ್ಷ್ಮಿ ಅಂತ ಹೊಗಳಾಕುಂತ. ಎಲ್ಲ ನನ್ನ ಕರ್ಮ. ಬೀದಿಯಾಗ ಚಪ್ಪಲಿ ತೊಗೊಂಡು ಹೊಡೆದು ಮನೆ ಒಳಗೆ ಬಂದು ಕಾಲಿಗೆ ಬಿದ್ದಂಗೆ ಆತ ನಮ್ಮ ಒಂದು. ಮುಂಜಾಲಿಂದ ನಂದು ಎಡಗಣ್ಣ ಹಿಂಗೆ ಹೊಡ್ಕೊಳಕುಂತಿತ್ತವ. ನಂದು ಎಡಗಣ್ಣ ಹೊಡ್ಕೊಂಡಾಗ ಭಾಳ ಶುಭ ಶಕುನ ಆಕೈತವ. ಅದಕ್ಕೆ ನೀನು ನಮ್ಮ ಮನೆಗೆ ಒಳ್ಳೆ ಮಹಾಲಕ್ಷ್ಮಿ ಬಂದಂಗೆ ಬರಾಕುಂತಿದ್ದಿ ನೋಡವ. ನಾನು ದರಿದ್ರದವಳು, ನನಗೊಂದು ತಟಗೆ ಬುದ್ಧಿಲ್ಲವ. ಅದಕ್ಕೆ ಏನೇನೇನೇನೋ ಅಂದ್ಬಿಟ್ಟೆ. ಏನು ತಪ್ಪು ತಿಳ್ಕೊಬೇಡವ, ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಬೇಡ. ನೀನು ಲಕ್ಷ್ಮಿ ಇದ್ದಂಗದಿಯವ. ಮಹಾಲಕ್ಷ್ಮಿ ಇದ್ದಂಗದಿದೆ, ಒಳ್ಳೆ ಹೀರೋಯಿನಿ ಇದ್ದಂಗದಿದೆ. ಆಗಲೇ ಏನೇನು ಅಂದ್ಬಿಟ್ಟೆ. ಏನು ತಪ್ಪು ತಿಳ್ಕೊಬೇಡವ. ನೀನು ಹೀರೋಯಿನಿ ಇದ್ದಂಗದಿಯವ. ನೋಡಿದ್ರನ ಗೊತ್ತಾಗತ್ತವ ಎಂಥ ಕೋಟ್ಯಾಧೀಶ್ವರ ಮಗಳಂತ. ಅಂದ್ರೆ ನಾನೇನ ಕೊಳ ತುಂಬ ಬಂಗಾರ, ಕೈ ತುಂಬ ಬಂಗಾರ, ರೇಷ್ಮೆ ಸೀರೆ ಎಲ್ಲ ಹಾಕ್ಕೊಂಡಿರ್ತೀಯನ ಏನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ಒಳ್ಳೆ ಬಿಚ್ಚೋಲೆ ಗೌರಮ್ಮ ಇದ್ದಂಗದಿಯಲ್ಲವ. ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲವ. ಅದು ಏನಂತಾರಲ್ಲವ, ತುಂಬಿದ ಕೂಡ ತೂಕಲ್ಲ ಅಂತಾರಲ್ಲ, ಹಂಗೆ ನೋಡವ. ಅಲ್ಲ ಅಷ್ಟೊಂದು ರೊಕ್ಕ ಐತಿ, ಅಷ್ಟೊಂದು ಬಂಗಾರ ಐತಂತ. ಆದರೂ ನೀನೇನು ಹಾಕೋಲಾರ್ದ ಹಂಗೆ ಸಿಂಪಲ್ ಆಗದಿಯಲ್ಲವ. ಭಾಳ ಗ್ರೇಟ್ ಬಿಡವ ನೀನು, ಭಾಳ ಗ್ರೇಟ್. ನಿನ್ನ ಜಾಗದಾಗ ಏನಾರ ನಾನು ಇದು ಬಿಟ್ಟಿದ್ದಿದ್ರೆ ಅವನು ಮೈ ತುಂಬ ಬಂಗಾರದ ಸೀರೆನ ಮಾಡಿ ಹಾಕೊಂಡ್ಬಿಡ್ತಿದ್ದೆ ನೋಡವ ನಾನು. ಅದಕ್ಕೆ ಹೇಳದವ, ಹಲ್ಲಿದ್ದರೆ ಕಡ್ಲಿದ್ದರೆ ಹಲ್ಲಿಲ್ಲ ಅಂತಾರಲ್ಲ, ಅದೇ ನಿಜಾನ ಇರ್ಬೋದು. ನೀನು ಬೇಸರ ಮಾಡ್ಕೋಬೇಡ. ಯವ್ವ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀಯ ಏನು ಒಳಗಡೆ ಏನಾರು ಕರಿತೀಯ?
ಅಯ್ಯ ನಾನು ನೋಡು ಹುಚ್ಚು ಮುಂಡೆ ಇದು ನಾನು ಹಿಂಗವ ಇನ್ನು ಏನು ತಿಳ್ಕೊಬೇಡವ ಬಾವ ಬಾ ನಮ್ಮ ಮನೆಯೊಳಗೆ ಬಾ ನೀ ನಮ್ಮ ಮನೆಯೊಳಗೆ ಹೆಜ್ಜೆ ಇಟ್ಟಿ ಅಂದ್ರೆ ನಮ್ಮ ಮನೆ ಪಾವನ ಆಗ್ಬಿಡ್ತೈತೆ ನೋಡವ ಬಾ ಬಾ ಅಯ್ಯ ಏನವ ನೀನು ಇಲ್ಲೇ ನಿಂತಿದ್ದಿ ಬಾ 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 ನಮ್ಮ ಬುದ್ಧಿನೇ ಇಲ್ಲ ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಯಾರ ಜೊತೆ ಹೆಂಗೆ ಮಾತಾಡಬಾರ್ದು ಅಂತ ಅನ್ನೋದು ಏನೊಮ್ಮೆ ಆಕೆಗೆ ಅವಮಾನ ಮಾಡಾಳಂತ ಅಂದಮೇಲೆ ಮುಗೀತು ಕತಿ